ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್? ನಾನು ಸ್ಮಿತಾ ಫ್ರಮ್ Xylem ಲರ್ನಿಂಗ್. ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಫಿಸಿಕ್ಸ್ ಟಾಪಿಕ್ ಫ್ರಮ್ ದ ಚಾಪ್ಟರ್ ಥರ್ಮೋಡೈನಾಮಿಕ್ಸ್. ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ವಿ ಹ್ಯಾವ್ ಇನ್ ಫಿಸಿಕ್ಸ್ ಅಲ್ವಾ? ನೀಟ್ ಫಿಸಿಕ್ಸ್ ಅಲ್ಲಿರುವಂತಹ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದು. ಇದರಲ್ಲಿ ಇವತ್ತು ನಾವು ಐಸೋಥರ್ಮಲ್ ಪ್ರಾಸೆಸ್ ಅನ್ನು ಡಿಸ್ಕಸ್ ಮಾಡ್ತೇವೆ. ಇದೇ ತರ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತೇವೆ. ಈ ಐಸೋಥರ್ಮಲ್ ಮತ್ತೆ ಅಡಿಯಾಬ್ಯಾಟಿಕ್ ಅಂತ ಹೇಳುವಂತಹ ಕಾನ್ಸೆಪ್ಟ್ಸ್ ಯೂಶುವಲ್ ಆಗಿ ನೀಟ್ ಎಕ್ಸಾಮ್ ಅಲ್ಲಿ ನಾವು ರಿಪೀಟೆಡ್ ಆಗಿ ಕ್ವೆಶನ್ಸ್ ಅನ್ನ ಕೇಳುವಂತಹ ಸಾಧ್ಯತೆಗಳನ್ನ ನೋಡಿದ್ದೇವೆ. ಸೊ ಆದ ಕಾರಣ I have picked up this topic from these chapters today and I'm discussing with you. Before we begin with the class, everyone, I want to let you know that ನಮ್ಮ Xylem Kannada NEET channel ಅಲ್ಲಿ ಡೈಲಿ ನಾವು ಕಾಂಟೆಂಟ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಿರ್ತೇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ರಿಲೇಟೆಡ್ ಕಾಂಟೆಂಟ್ ವಿಡಿಯೋಸ್ ಅನ್ನ ನೀವು ನಮ್ಮ ಚಾನಲ್ ಅಲ್ಲಿ ನೋಡಬಹುದು. ಸೊ ಡೂ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಒನ್ ಮೋರ್ ಥಿಂಗ್, ನಾವಿಲ್ಲಿ ಡಿಸ್ಕಸ್ ಮಾಡುವಂತಹ ಸ್ಲೈಡ್ಸ್ ನಿಮಗೆ ಬೇಕು ರಿವಿಷನ್ಗೆ ಅಂತ ಹೇಳಿ ಆದರೆ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಯು ಹ್ಯಾವ್ ಅ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್. ಅದನ್ನು ಕ್ಲಿಕ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸಿ ಆಲ್ ದ ಸ್ಲೈಡ್ಸ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ನೌ ವಿ ವಿಲ್ ಬಿಗಿನ್ ವಿತ್ ದ ಟಾಪಿಕ್. ಸೊ ಡಿಯರ್ ಸ್ಟೂಡೆಂಟ್ಸ್, ಐಸೋಥರ್ಮಲ್ ಪ್ರಾಸೆಸ್ ಅಂದರೆ ಏನು ಅಂತ ಫಸ್ಟ್ ನಿಮ್ಗೆ ಗೊತ್ತಿರಬೇಕಲ್ಲ ಬಿಫೋರ್ ವಿ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಟ್. ಈ ಐಸೋಥರ್ಮಲ್ ಆಸ್ ದ ನೇಮ್ ಸಜೆಸ್ಟ್, ಐಸೋ ಅಂದ್ರೆ ಏನು? ಸೇಮ್. ಥರ್ಮಲ್ ಅಂದರೆ ಟೆಂಪರೇಚರ್. ಸೊ ನಿಮ್ಮ ಹತ್ರ ಒಂದು ಸಿಸ್ಟಮ್ ಇರುತ್ತೆ. ನಿಮ್ಮ ಹತ್ರ ಒಂದು ಕಂಟೈನರ್ ಇದೆ. ಸೊ ಕಂಟೈನರ್ ಲುಕ್ಸ್ ಲೈಕ್ ದಿಸ್. ಸೊ ಈ ಕಂಟೈನರಲ್ಲಿ ನೀವು ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನ ಫಿಲ್ ಮಾಡಿದಿರ ಅಂತ ಅನ್ಕೊಳ್ವಾ. ಸೊ ಆಲ್ ಆರ್ ಸ್ಪೆರಿಕಲ್ ಇನ್ ಶೇಪ್. ಯು ನೋ ದ್ಯಾಟ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಕಲ್ತಿದ್ದೀರಾ. ಒಂದು ಗ್ಯಾಸ್ ಸಿಸ್ಟಮ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ. ಆ್ಯಂಡ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಈ ಸಿಸ್ಟಮ್ನ ವಿಶೇಷತೆ ಏನಂತಂದ್ರೆ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಟೆಂಪರೇಚರ್ ಆಫ್ ದ ಸಿಸ್ಟಮ್ ವಿಲ್ ನಾಟ್ ಚೇಂಜ್. ಸೊ ಟೆಂಪರೇಚರ್ ವಿಲ್ ಬಿ ಕಾನ್ಸ್ಟೆಂಟ್. ಮ್ಯಾಮ್ ಹೌ ಇಸ್ ಇಟ್ ಪಾಸಿಬಲ್ ಅಂತ ಹೇಳ್ಬೋದು. ವೆರಿ ಇಂಟ್ರೆಸ್ಟಿಂಗ್. ಇಫ್ ಎಟ್ ಆಲ್ ದ ಹೀಟ್ ಈಸ್ ಎಂಟರಿಂಗ್ ದ ಸಿಸ್ಟಮ್, ದ್ಯಾಟ್ ಹೀಟ್ ವಿಲ್ ಬಿ ಕಮಿಂಗ್ ಔಟ್. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಟೆಂಪರೇಚರ್ ಆಫ್ ದ ಸಿಸ್ಟಮ್ ಈಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಸೊ ಡೆಲ್ಟಾ ಟಿ, ದ ಚೇಂಜ್ ಇನ್ ದ ಟೆಂಪರೇಚರ್ ವಿಲ್ ಬಿ 0. ಇಂಟ್ರೆಸ್ಟಿಂಗ್ ಅಲ್ವಾ? ನಾವು ವಿ ವಿಲ್ ಗೋ ಟು ದ ಡೆಫಿನಿಷನ್ ಆಫ್ ದಿಸ್. ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕಾದಿದೆ. ವೆನ್ ಅ ಥರ್ಮೋಡೈನಮಿಕ್ ಸಿಸ್ಟಮ್ ಅಂಡರ್ಗೋಸ್ process in such a way that its temperature remains constant. ಅಂತಹ ಚೇಂಜಸ್ ಅನ್ನು ನಾವು ಹೇಳುವಂಥದ್ದೇ ಐಸೋಥರ್ಮಲ್ ಚೇಂಜ್. ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಡೆಲ್ಟಾ ಟಿ ಚೇಂಜ್ ಇನ್ ದ ಟೆಂಪರೇಚರ್ ಆಫ್ ದ ಸಿಸ್ಟಮ್ ವಿಲ್ ಬಿ 0. ಇಂಟ್ರೆಸ್ಟಿಂಗ್ ರೈಟ್? ಈಗ ನಮ್ಮ ಗ್ಯಾಸ್ ಇಕ್ವೇಶನ್ ಏನಾಗುತ್ತೆ? ಪಿ ವಿ ಈಸ್ ಯೂಶುವಲ್ ಈಸ್ ಈಕ್ವಲ್ ಟು ಎನ್ ಆರ್ ಟಿ. And N and R is not anyway changing here. Number of moles change ಆಗ್ತಿಲ್ಲ because ನಾವು number of particles ಏನು change ಮಾಡಿಲ್ಲ ಇಲ್ಲಿ. We did not include a lot of particles extra, right? And R is anyway constant. Temperature for isothermal process it is. Temperature constant ಅಲ್ವಾ? ಆದ ಕಾರಣ all these are becoming constant. Agreed? ಈಗ ನಾನು ಏನಂತ ಬರಿಬೋದು? PV then becomes equal to constant ಅಂತ ಬರಿಬೋದಾ? ರೈಟ್ ಸೈಡಲ್ಲಿ ಕಾನ್ಸ್ಟೆಂಟ್ ಇರೋ ಕಾರಣ I can write P is inversely proportional to the volume. Correct? Now it is something similar to Boyle's law alva? Yes. Boyle's law, you remember the graph? Inversely proportional agare yav tara graph barutte anta. That graph we will be getting here. We will be discussing that also coming next. Isothermal process alli, as I was telling you, very interesting, temperature of the system will be constant. Ada karana delta T is constant. Ada karana change in the internal energy is also constant. Nimage gottide. Internal energy change aguvanthadu only because of the temperature difference. And here there is no temperature difference. That is the reason why you don't see any change in the internal energy. Delta U becomes 0 or du becomes 0. Iga isothermal process agbekadre there are certain conditions. We will be discussing what are these conditions. The first thing you have to understand conditions alli is that walls of the container should be perfectly conducting. Andre adiabatic agbardu, diathermic agirbeku walls. Andre ಈಸಿಯಾಗಿ ಹೀಟು ಒಳಗಡೆನೂ ಹೋಗಬೇಕು, ಹೊರಗಡೆನೂ ಬರಬೇಕು, ಪರ್ಫೆಕ್ಟ್ಲಿ ಕಂಡಕ್ಟಿಂಗ್ ಇರಬೇಕು ಮೆಟೀರಿಯಲ್. ಆ್ಯಂಡ್ ಈಸ್ ಇಟ್ ಇವನ್ ಪಾಸಿಬಲ್ ಇನ್ ರಿಯಲ್ ಲೈಫ್? ನೋ. ಪರ್ಫೆಕ್ಟ್ಲಿ ಅಂತ ಹೇಳುವಂತಹ ಸಾಧ್ಯತೆ ಇಲ್ಲ. ಅಫ್ಕೋರ್ಸ್ ಒಂದು ಅಪ್ ಟು ಲಿಮಿಟ್ ಕಂಡಕ್ಟಿಂಗ್ ಇರ್ಬೋದು ರಿಯಾಲಿಟಿಯಲ್ಲಿ, ಬಟ್ ಪರ್ಫೆಕ್ಟ್ಲಿ ಕಂಡಕ್ಟಿಂಗ್ ಅಂತ ಹೇಳುವಂತಹ ಸಿಚುವೇಶನ್ ನಮಗೆ ಸಿಗುವಂಥದ್ದು ಕಡಿಮೆ. ಹವೆವರ್ ವಿ ವಿಲ್ ಕನ್ಸಿಡರ್ ದ್ಯಾಟ್ ಆಸ್ ಸಮ್ ಅಸಂಪ್ಷನ್, ರೈಟ್? ಆ್ಯಂಡ್ ಇಟ್ ಶುಡ್ ಬಿ ಅ ಸ್ಲೋ ಪ್ರಾಸೆಸ್. ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಇರಬೇಕು ಈ ಪ್ರಾಸೆಸ್ ಫಾರ್ ಐಸೋಥರ್ಮಲ್. ಈಗ ನೀವು ಕೇಳ್ಬೋದು, ಮ್ಯಾಮ್ ಡು ವಿ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಅರೌಂಡ್ ಅಂತ. ಎಸ್, ವಿ ಡೂ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಅರೌಂಡ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್. ಆ್ಯಂಡ್ ಯು ಕ್ಯಾನ್ ಆಸ್ಕ್ ಮಿ, ಮ್ಯಾಮ್ ಮೆಲ್ಟಿಂಗಲ್ಲಿ ಹೀಟ್ ಎನರ್ಜಿ ಜಾಸ್ತಿ ಆಗಿ ಟೆಂಪ್ರೇಚರ್ನೂ ಜಾಸ್ತಿ ಆಗುತ್ತಲ್ವಾ? ಆ್ಯಂಡ್ ಬಾಯ್ಲಿಂಗಲ್ಲೂ ಟೆಂಪ್ರೇಚರ್ ಜಾಸ್ತಿ ಆಗುತ್ತಲ್ವ ಅಂತ ನೀವು ಕೇಳ್ಬೋದು. ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ಮೆಲ್ಟಿಂಗ್ ಇರ್ಬೋದು, ಬಾಯ್ಲಿಂಗ್ ಇರ್ಬೋದು, ಆ ಒಂದು ಚೇಂಜ್ ಆಫ್ ಸ್ಟೇಟ್ ಆಗುತ್ತಲ್ವಾ, ಆ ಸಂದರ್ಭದಲ್ಲಿ temperature of the system will remain constant and it is a slow process also. So it is isothermal process. Why anta kelidre, say ivaga ನಿಮ್ಮ ಹತ್ರ 0 degree ice ಇತ್ತು ಇಲ್ಲಿ. So this is a temperature versus time graph by the way. ಇಲ್ಲಿ 0 degree ice ಇತ್ತು. 0 degree ice heat ಮಾಡಿದಾಗ every ice which is in 0 degree should be
converted into 0 degrees Celsius of water, isn't it? So avaga bari phase change ಆಗ್ತಿದೆ, there is no increase in the temperature. So the heat energy you have given will be utilized to change the state from solid to liquid, but change in the temperature ನೀವು ನೋಡಲ್ಲ. ಯಾವಾಗ ಮೆಲ್ಟಿಂಗ್ ಅಲ್ಲಿ ಇರ್ಬೋದು ಅಥವಾ ಬಾಯ್ಲಿಂಗ್ ಅಲ್ಲೂ ಇರ್ಬೋದು. ಬಾಯ್ಲಿಂಗ್ ಅಲ್ಲಿ ನೋಡುವ 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ಇದೆ, ಇಲ್ಲಿ ಹೀಟ್ ಮಾಡ್ತೀರಾ ಎಲ್ಲ ವಾಟರ್ ವೇಪರ್ ಆಗೋ ತನಕ. ಸೊ ವಾಟರ್ ಶುಡ್ ಬಿ ಎಟ್ 100 degree Celsius. It will start boiling obviously and it will become vapor at 100 degree Celsius. ಎಲ್ಲ ವಾಟರ್ ವೇಪರ್ ಆಗೋ ತನಕ there is no change in the temperature, there is no increase in the temperature even though you are giving a lot of heat. ಆ ಹೀಟ್ ಕೊಟ್ಟಿರುವಂಥದ್ದು ಯಾವುದಕ್ಕೆ ಯುಟಿಲೈಸ್ ಆಗುತ್ತೆ? ಫಾರ್ ದ ಚೇಂಜ್ ಇನ್ ಸ್ಟೇಟ್ ಅಥವಾ ಚೇಂಜ್ ಆಫ್ ಸ್ಟೇಟ್ ಅಂತ ಹೇಳ್ಬೋದು, ಫ್ರಮ್ ಲಿಕ್ವಿಡ್ ಟು ವೇಪರ್. ಸೊ ಎರಡು ಕೇಸಸ್ ಯಾವುದಿದು? ದಿಸ್ ಇಸ್ ಮೆಲ್ಟಿಂಗ್. ಸೊ ಐ ವಿಲ್ ರೈಟ್ ಇಟ್ ಹಿಯರ್ ಆಸ್ ಮೆಲ್ಟಿಂಗ್ ಕರ್ವ್ ಇದು. ಆ್ಯಂಡ್ ನೋಡಿದ್ರೆ ಅದು ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಬಾಯ್ಲಿಂಗ್. Interesting, right? Yes. Now, equation of state we have already discussed. ಇದರ ಗ್ರಾಫ್ ಹೇಗೆ ಬರುತ್ತೆ ಅಂತ ಕೂಡ ನೀವು ಕೇಳ್ಬೋದು. ವಿ ವಿಲ್ ಬಿ ಡಿಸ್ಕಸಿಂಗ್ ದ್ಯಾಟ್ ನೆಕ್ಸ್ಟ್. ಬಿಫೋರ್ ದ್ಯಾಟ್ ಐಸೋಥರ್ಮಲ್ ಪ್ರಾಸೆಸ್ಸಲ್ಲಿ ಬಲ್ಕ್ ಮಾಡ್ಯುಲಸ್ ಹೇಗಿರುತ್ತೆ ಅಂತ ಹೇಳಿ ನೋಡುವ. ಯು ಆಲ್ರೆಡಿ ನೋ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಲ್ಲಿ ಬಲ್ಕ್ ಮಾಡ್ಯುಲಸ್ ಇಸ್ ನಥಿಂಗ್ ಬಟ್ ಎಸ್ ಇಟ್ ಈಸ್ ಬಲ್ಕ್ ಮಾಡ್ಯುಲಸ್ ಇನ್ ಜನರಲ್ ಆಗಿ ಹೇಳ್ತೇವೆ ಹೇಗೆ ಅಂತ ಹೇಳಿದ್ರೆ ವಾಲ್ಯೂಮ್ ಸ್ಟ್ರೆಸ್ ವಿಚ್ ಇಸ್ ಫೋರ್ಸ್ ಬೈ ಏರಿಯಾ to volume strain which is delta V by V. ಈ force by area ವನ್ನ in case of fluid ಅಥವಾ in case of air what can we write? It as pressure. And volume ಕಮ್ಮಿ ಆಗೋ ಕಾರಣ ಏನಾಗ್ತಿದೆ, ಅಲ್ಲೊಂದು ಮೈನಸ್ ಸೈನ್ ಬರ್ತಿದೆ ಅಂತ ನಿಮಗೆ ಗೊತ್ತಿದೆ. ಸೊ ಬಲ್ಕ್ ಮಾಡ್ಯುಲಸ್ B becomes minus delta P by delta V by V. Rearrange ಮಾಡಿದ್ರೆ what will you be getting is very simple. Minus delta P into V by delta V ಅಲ್ವಾ? Yes. Agreed. ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ದ ಇಕ್ವೇಷನ್. ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ನಮ್ಮ ಐಸೋಥರ್ಮಲ್ ಪ್ರಾಸೆಸ್ನ ಇಕ್ವೇಷನ್ ಅದು. ದಿಸ್ ಇಸ್ ಜಸ್ಟ್ ಫಾರ್ ಐಸೋಥರ್ಮಲ್ ಪ್ರಾಸೆಸ್, ನಾಟ್ ಫಾರ್ ಆಲ್ ದ ಪ್ರಾಸೆಸ್. ಓಕೆ, ಪಿ ವಿ ಈಕ್ವಲ್ ಟು ಎನ್ ಆರ್ ಟಿ ಅನ್ನು ನಾವು ಕನ್ವರ್ಟ್ ಮಾಡಿ ಪಿ ವಿ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರ್ತೀವಿ ಬಿಕಾಸ್ ಇಟ್ ಇಸ್ ಐಸೋಥರ್ಮಲ್ ಪ್ರಾಸೆಸ್. ಈಗ ಲೆಟ್ಸ್ ಡಿಫ್ರೆನ್ಶಿಯೇಟ್ ಇಟ್. ಡಿಫ್ರೆನ್ಶಿಯೇಷನ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಪಾರ್ಷಲ್ ಹಿಯರ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಅಂತ ಇಲ್ಲ, ಜಸ್ಟ್ ಪಾರ್ಷಲ್ ಡಿಫ್ರೆನ್ಸಿಯೇಷನ್. ಆ್ಯಂಡ್ ಬೋತ್ ಆರ್ ವೇರಿಯೇಬಲ್ಸ್. ಪ್ರೆಷರ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಎರಡೂ ಕೂಡ ವೇರಿಯೇಬಲ್ ಇದೆ. ಆ್ಯಂಡ್ ಒಂದು ಕಮ್ಮಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ, ನಿಮಗೆ ಗೊತ್ತೇ ಇದೆ. ಸೊ ಪ್ರಾಡಕ್ಟ್ ರೂಲ್ ಹಾಕ್ತೇವೆ ಇಲ್ಲಿ. ಪಿ ಇಂಟು ಡೆಲ್ಟಾ ವಿ isn't it plus v into delta p then becomes derivative of constant 0. ಹಾಗಾದರೆ ನಮಗೆ ಸಿಗುವಂಥದ್ದು p delta v is equal to minus v delta p. Agreed. ಹಾಗಾದರೆ p ಏನಾಯಿತು? ಪ್ರೆಷರ್ then becomes equal to, very interesting, minus delta p into v by the delta v ಅಲ್ವಾ? ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? This itself is bulk modulus. So p then becomes equal to B is what we get for isothermal process. ಈಗ let's go to the graph case. ಗ್ರಾಫ್ ಅನ್ನು ಹೇಗೆ ಬರಿಬೋದು ಅಂತ ನೋಡುವ. ಆ್ಯಂಡ್ ಗ್ರಾಫ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಯಾಕೆಂತಂದರೆ ನಮ್ಮ ಗ್ರಾಫ್ ಪಿ ವರ್ಸಸ್ ವಿ ಗ್ರಾಫ್ ಈ ಥರ ಸಿಗುತ್ತೆ ನಿಮಗೆ. ಇಟ್ ಈಸ್ ಅ ಕರ್ವ್ ವಿಚ್ ಇಸ್ ಗೋಯಿಂಗ್ ಡೌನ್. ಯಾಕೆ ಅಂತಂದರೆ ನಿಮಗೆ ಇದರ ಸ್ಲೋಪ್ ಕೂಡ ನೀವು ನೋಡೋದಾದರೆ ಸ್ಟೀಪ್ನೆಸ್ ಆಫ್ ದಿಸ್ ಕರ್ವ್ ಇಸ್ ಕ್ವೈಟ್ ಲೆಸ್. ಅಡಿಯಾಬ್ಯಾಟಿಕಲಿ ಇನ್ನೂ ಜಾಸ್ತಿ ಸ್ಟೀಪ್ನೆಸ್ ನಿಮಗೆ ಕಾಣಿಸುತ್ತೆ. ಇವಾಗ ನೋಡಿ, ಇಫ್ ಯು ಕನ್ಸಿಡರ್ ಪ್ರೆಷರ್ ಹಿಯರ್ P1, ಕರೆಸ್ಪಾಂಡಿಂಗ್ಲಿ V1 ಯಾವುದು ಕಮ್ಮಿ ಇದೆ ಅಲ್ವಾ? V1 ಈಸ್ ಲೆಸ್ಸರ್. ಪ್ರೆಷರ್ ಕಮ್ಮಿ ಆದಾಗ P2 ಈಸ್ ಲೆಸ್ಸರ್ ದನ್ P1, ವಾಲ್ಯೂಮ್ ಜಾಸ್ತಿ ಆಯಿತು. ಸೊ ಒನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅದರ್ ಫ್ರಮ್ ದಿಸ್ ಗ್ರಾಫ್. ಈಗ ಇಫ್ ಯು ವಾಂಟ್ ಟು ಟೇಕ್ ದ ಸ್ಲೋಪ್ ಆಫ್ ದಿಸ್ ಗ್ರಾಫ್, ಸ್ಲೋಪ್ ಏನಾಗಬಹುದು? ಸ್ಲೋಪ್ ಆಫ್ ದಿಸ್ ಗ್ರಾಫ್ ವಿಲ್ ಬಿ ಚೇಂಜ್ ಇನ್ y ಬೈ ಚೇಂಜ್ ಇನ್ x. ಹೌದಾ? ಚೇಂಜ್ ಇನ್ y ಬೈ ಚೇಂಜ್ ಇನ್ x. ವಾಟ್ ಈಸ್ ದ್ಯಾಟ್? ಚೇಂಜ್ ಇನ್ y ಈಸ್ ಡೆಲ್ಟಾ p, ಚೇಂಜ್ ಇನ್ x ಈಸ್ ಡೆಲ್ಟಾ ವಿ. ಈ ಡೆಲ್ಟಾ ಪಿ ಬೈ ಡೆಲ್ಟಾ ವಿ ಅನ್ನು ನೀವೆಲ್ಲೋ ನೋಡಿದ್ದೀರಾ. ಎಸ್, ಬಲ್ಕ್ ಮಾಡ್ಯುಲಸ್ ಫಾರ್ಮುಲಾ ಏನು? ಇಟ್ ಈಸ್ ಮೈನಸ್ ಎಸ್ ಡೆಲ್ಟಾ ಪಿ ಅಂತಲೇ ಬರ್ತೇನೆ, ಚೇಂಜ್ ಇನ್ ಪ್ರೆಷರ್ ಇಂಟು ದ ವಾಲ್ಯೂಮ್ ಬೈ ಡೆಲ್ಟಾ ವಿ ಅಲ್ವಾ? ಹಾಗಾದರೆ ಡೆಲ್ಟಾ ಪಿ ಬೈ ಡೆಲ್ಟಾ ವಿ ದೆನ್ ಬಿಕಮ್ಸ್ ವಾಟ್? ಡೆಲ್ಟಾ ಪಿ ಬೈ ಡೆಲ್ಟಾ ವಿ. ಫ್ರಮ್ ದಿಸ್ ಇಕ್ವೇಷನ್ ಯು ನೋ ದಟ್ ಇಟ್ ಈಸ್ ಬಲ್ಕ್ ಮಾಡ್ಯುಲಸ್ divided by the volume. But we have derived that bulk modulus itself is the pressure alva by V. ಇಲ್ಲಿ ನೆಗೆಟಿವ್ ಸೈನ್ ಇದೆ. ಸೊ ನಿಮಗೆ ಸಿಕ್ತು ದ ಸ್ಲೋಪ್ ಆಫ್ ದಿಸ್ ದ ಗ್ರಾಫ್ ಆಫ್ ಐಸೋಥರ್ಮಲ್ ಪ್ರಾಸೆಸ್. ನಿಮ್ಗೆ ಏನನ್ನ ಕೊಡುತ್ತೆ? ಮೈನಸ್ ಪಿ ಬೈ ವಿ. ಲಾಸ್ಟ್ ಇಯರ್ ಎಂಟ್ರೆನ್ಸ್ ಎಕ್ಸಾಮ್ ಕ್ವೆಶನ್ ಇದು, ನೀಟ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಈ ಕ್ವೆಶನನ್ನು ನೋಡಿದ್ದೀರಾ. ಸೊ ದಿಸ್ ಗ್ರಾಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೀಪ್ನೆಸ್ ಆಫ್ ದ ಕರ್ವ್ ಈಸ್ ಕ್ವೈಟ್ ಲೆಸ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್?
ಲೆಟ್ಸ್ ಗೋ ಬ್ಯಾಕ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಈ ಸ್ಲೈಡಲ್ಲೂ ಅದೇ ಕೊಟ್ಟಿದ್ದಾರೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನನ್ನ ಹೇಳುತ್ತೆ? ಇಟ್ ಈಸ್ ನಥಿಂಗ್ ಬಟ್ dq, the heat energy you have given, will be utilized to increase the internal energy plus to do the work. But in the case of isothermal process, ಇದು 0 ಆಯ್ತಲ್ವಾ? There is no du, change in the internal energy. ನೀವು ನೋಡಲ್ಲ, ಆದ ಕಾರಣ you will be getting dq itself is equal to dw. All the heat energy you have given is utilized to do the work. And in reality, it is not possible. You know that, correct? Yes. Now, I hope the things are very clear to you. ಎಲ್ಲಾನು ಡಿಸ್ಕಸ್ ಮಾಡಾಗಿದೆ. We are now discussing work done in isothermal process. ನಿಮಗೆ ಇದರ ಪ್ರೂಫ್ ಕಲಿಯುವಂಥದ್ದು ನೆಸೆಸಿಟಿ ಇಲ್ಲ. We will directly go to the formula. Now, work done here in this case will be area under the PV graph. ಇಲ್ಲಿ ಏರಿಯಾನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. And work done in this case will be nRT lane V2 by V1. V2 ಅಂದರೆ ಫೈನಲ್ ವಾಲ್ಯೂಮ್ ಆ್ಯಂಡ್ V1 ಇಸ್ ದ ಇನಿಷಿಯಲ್ ವಾಲ್ಯೂಮ್. ನಿಮ್ಗೆ ನೋಡ್ಬೋದು ಕಂಟೈನರಲ್ಲಿ ಇನಿಷಿಯಲ್ ವಾಲ್ಯೂಮ್ ಎಷ್ಟು, ಫೈನಲ್ ವಾಲ್ಯೂಮ್ ಎಷ್ಟು ಅಂತ ಕಾಣಿಸ್ತಾ ಇದೆ. ಓಕೆ, ದ್ಯಾಟ್ ವಿಲ್ ಬಿ 2.303 nRT. ನೋಡಿ ಇಲ್ಲಿ ಯಾಕೆ ನೀವು ಲಾಗಲ್ಲಿ ಮತ್ತು ಲ್ಯಾನಲ್ಲಿ ಬರ್ದಿದ್ದೀರಾ ಅಂತ ಕೇಳ್ಬೋದು. ಸಿ ಡಿಯರ್ ಸ್ಟೂಡೆಂಟ್ಸ್, ಲೇನ್ ಅಂತಂದರೆ ಇಟ್ ಈಸ್ ಲಾಗ್ ಟು ದ ಬೇಸ್ ಇ, ಹೌದಾ? ಆ್ಯಂಡ್ ನೀವು ಲೇನನ್ನು ಲಾಗಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ 2.303 ಇಂಟು ಲಾಗ್ ಟು ದ ಬೇಸ್ 10 ಅಂತ ಮಾಡಬೇಕಾಗತ್ತೆ. ಅದಕ್ಕೆ ನೋಡಿ ಇಕ್ವೇಷನಲ್ಲಿ ಈ ಥರ ಚೇಂಜಸ್ ಆಗಿದೆ. 2.303 ಇಂಟು nRT ಲಾಗ್ V2 by V1 ಆಗಿದೆ. ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಕೂಡ ಬರಿಬೋದು, ಬಿಕಾಸ್ ಪ್ರೆಷರ್ ಜೊತೆಗೆ ವಾಲ್ಯೂಮ್ ಚೇಂಜ್ ಆಗುತ್ತಲ್ವ. ಸೊ ವರ್ಕ್ ಡನ್ ಇನ್ ದಿಸ್ ಕೇಸ್, ಡಿಪೆಂಡಿಂಗ್ ಆನ್ ದ ಕ್ವೆಶನ್, ಯು ಹ್ಯಾವ್ ಟು ಚೂಸ್ ದ ಫಾರ್ಮುಲಾ nRT lane P1 by P2. Similarly, log in terms alli kuda baribodu. Lane is different from log. Please keep that in mind, and interconversion should be very clear to you. Now let's go further, dear students. Let's start answering the questions. So the question is like this: in an isothermal reversible expansion, if the volume of 96 gram of oxygen at 27 degrees Celsius is increased from 70 liter to 140 liters, so V1 is 70 liters and V2 is equal to 140 liter ಅಂತ ಕೊಟ್ಟಿದ್ದಾರೆ. ವರ್ಕ್ ಡನ್ ಕೇಳ್ತಿದ್ದಾರೆ. ಸೊ ವರ್ಕ್ ಡನ್ನ ನೀವು ಫಾರ್ಮಲ್ ಯೂಸ್ ಮಾಡಬೇಕಾದ್ದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್, ಬಿಕಾಸ್ ವಾಲ್ಯೂಮನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ವರ್ಕ್ ಡನ್ನ ಫಾರ್ಮುಲಾ ಏನು? ನೀವು ಯಾವುದನ್ನು ಬೇಕಾದ್ರೂ ತೊಗೊಳ್ಬೋದು. ಲೇನ್ನ ಟರ್ಮ್ಸಲ್ಲಿ ತೊಗೋಬೋದು, ಲಾಗಿನ ಟರ್ಮ್ಸಲ್ಲಿ ತೊಗೋಬೋದು, ಬಿಕಾಸ್ ಆನ್ಸರಲ್ಲಿ ಈವನ್ ಲಾಗಲ್ಲೂ ಇದೆ, ಲೇನಲ್ಲೂ ಇದೆ. ಲಾಗ್ ಟು ದ ಬೇಸ್ ಇ ಅಂದರೆ ಲೇನ್ ಅಲ್ವಾ, ಎರಡರಲ್ಲೂ ಇದೆ. ಸೊ ಡಿಪೆಂಡಿಂಗ್ ಆನ್ ದ ಆಪ್ಷನ್ ವಿ ವಿಲ್ ಚೂಸ್ ದ ಕರೆಕ್ಟ್ ಆನ್ಸರ್. ಲೆಟ್ಸ್ ಫಸ್ಟ್ do it in lane, then we will be able to convert into log if at all needed. Let's go further then. So work done. ಇವಾಗ ನೋಡ್ಕೊಳ್ಳಿ ಈ ಫಾರ್ಮುಲಾನ. nRT ವಾಲ್ಯೂಮ್ನ ಟರ್ನ್ಸಲ್ಲಿರುವಂಥ ಫಾರ್ಮುಲಾವನ್ನೇ ತಗೊಳ್ಳಿ. ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಟೇಕ್ ಆ್ಯಂಡ್ ಇಟ್ ಈಸ್ nRT lane V2 by V1. ಸೊ ಸಿಂಪಲ್ ಆಗಿ ಅದನ್ನೇ ಬರಿತೀರಾ. nRT lane ಫೈನಲ್ ವಾಲ್ಯೂಮ್ ಬೈ ದ ಇನಿಷಿಯಲ್ ವಾಲ್ಯೂಮ್. ಕ್ಲಿಯರ್? ಎಸ್. ನಾವು ಎನ್ನಿನ ವ್ಯಾಲ್ಯೂ, ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ನೋಡಬೇಕಾದ್ರೆ ವೆರಿ ಇಂಟ್ರೆಸ್ಟಿಂಗ್. ಇಟ್ ಇಸ್ 96 ಗ್ರಾಮ್ಸ್ ಆಫ್ ದ ಏನು ಕೊಟ್ಟಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ. ಆಕ್ಸಿಜನ್ನ ಅಟಾಮಿಕ್ ಅಥವಾ ಮಾಲಿಕ್ಯುಲರ್ ಮಾಸನ್ನು ಹೇಳೋದಾದರೆ ಇಟ್ ಈಸ್ ನಥಿಂಗ್ ಬಟ್ 32, ಇಸ್ಂಟ್ ಇಟ್? ಸೊ 3 ಇಸ್ ದ ನಂಬರ್ ಆಫ್ ಮೋಲ್ಸ್. ಸೊ 3 ಮೋಲ್ಸ್ ಅಂತ ಸಿಗುತ್ತೆ ನಿಮಗೆ. ಅದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 3 ಮೋಲ್ಸ್ ಅಂತ ಹೇಳಿ. ಆ್ಯಂಡ್ ಆರ್ನ ವ್ಯಾಲ್ಯೂ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 8 ಪಾಯಿಂಟ್ ಬರುತ್ತೆ. ಬಟ್ ಇಲ್ಲಿ ನೀವು ಆರನ್ನು ಕನ್ಸಿಡರ್ ಮಾಡಬೇಕಾಗಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿಲ್ಲ. ಆರನ್ನು ಅಂತಲೇ ಇಟ್ಕೊಳ್ಳಿ, ಬಿಕಾಸ್ ಆಪ್ಷನಲ್ಲಿ ಅದೇ ಥರ ಇಟ್ಟಿದ್ದಾರೆ. ಟೆಂಪರೇಚರ್ ಇಟ್ ಈಸ್ 27 ಡಿಗ್ರಿ ಸೆಲ್ಸಿಯಸ್. ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಕೆಲ್ವಿನ್. ಸೊ ಟೆಂಪರೇಚರ್ ಎಟ್ 27 ಡಿಗ್ರಿ ಸೆಲ್ಸಿಯಸ್ ಅಂದರೆ ಪ್ಲಸ್ 273 ಮಾಡಬೇಕು ನೀವು. ಸೊ ಇಟ್ ವಿಲ್ ಬಿ ಇನ್ ಕೆಲ್ವಿನ್. ಸೊ 300 ಕೆಲ್ವಿನ್ ಆಯ್ತಲ್ವಾ. ಸೊ ಯು ಆರ್ ರೈಟಿಂಗ್ 300 ಕೆಲ್ವಿನ್ ನಾವು. ಆ್ಯಂಡ್ ಲೇನ್ V2 ಅಂತಂದರೆ 140 ಆ್ಯಂಡ್ V1 is 70. ಸೊ ಲೇನ್ 2 ಆಯಿತು. Correct? It is lane 2. And this is 900. 300 into 3, 900 R. 900 R. Then lane 2. Lane 2. But is it there in the option? Lane na case iruvanthadu option 2 matra. That is not the answer which we want. So now we have to convert it into log. That is the only option that is left to us. Let's convert it into log then. Nodu, this will be nothing but 900 into R into log ಅನ್ನು ಕನ್ಸಿಡರ್ ಮಾಡೋದಾದ್ರೆ ಇಟ್ ವಿಲ್ ಬಿ 2.303 multiplied by log 10 to the base or log 10 2 ಅಂತ ಬರೀತೀರಾ. log to the base 10 2 log 2, isn't it? ಅದಿದೆಯಾ ಆಪ್ಷನಲ್ಲಿ ಅಂತ ನೋಡಿ. 900 R, yes. 2.303, yes. And log 10 2. So that is there in option
4 alva, that is what we have gotten, and that is the correct answer. Now let's go to another question where graphs are given. Let's read the question. Consider a PV diagram for an ideal gas shown in the figure. Ideal gas ಕೊಟ್ಟಿದ್ದಾರೆ and ಅದರ PV ಗ್ರಾಫ್ ಕೂಡ ಕೊಟ್ಟಿದ್ದಾರೆ, P versus V, and the curve is very very familiar to us. ಯಾವ್ದಿರ್ಬೋದು, ಇದರ್ ಎಡಿಯಾಬ್ಯಾಟಿಕ್ ಇರ್ಬೋದು ಇದು, ಅಥವಾ ಐಸೋಥರ್ಮಲ್ ಇರ್ಬೋದು. ಯಾವುದಿದೆ ಇದು? ಐಸೋಥರ್ಮಲ್ ಇದೆಯಾ ಎಡಿಯಾಬ್ಯಾಟಿಕ್ ಇದೆಯಾ ಅಂತ ನೋಡೋಕ್ಕೆ ಒಂದು ಕೆಲಸ, ಲುಕ್ ಎಟ್ ದ ಇಕ್ವೇಶನ್, ದೆನ್ ಇಟ್ ಇಸ್ ಕ್ಲಿಯರ್, ರೈಟ್? PV ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತಲೇ ಇದೆ, ಸೊ ಇಟ್ ಇಸ್ ಐಸೋಥರ್ಮಲ್ ಪ್ರಾಸೆಸ್. ಐಸೋಥರ್ಮಲ್ ಪ್ರಾಸೆಸ್ಸಲ್ಲಿ ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಆಮೇಲೆ ಕ್ಲಿಯರ್? ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಇಲ್ಲಿಲ್ಲ, ಇಲ್ಲೂ ಇಲ್ಲ. ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಟೆಂಪರೇಚರ್ ಸೇಮ್ ಇದೆ, ಅಂದರೆ ಇಟ್ ಈಸ್ ಮೇಂಟೈನ್ ಕಾನ್ಸ್ಟೆಂಟ್ ಅಂತ ಇದೆ. ಇವಾಗ ಇದರಲ್ಲಿ ನಾವು ಯಾವ ಆಪ್ಷನನ್ನು ಚೂಸ್ ಮಾಡೋದು ಇಸ್ ಅ ಕ್ವೆಶನ್, ರೈಟ್? ಲೆಟ್ಸ್ ಸಿ ಡಿಯರ್ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ. ಇವಾಗ ಇನಿಷಿಯಲಿ ಎಟ್ ಫಸ್ಟ್ ಪಾಯಿಂಟ್ ಪ್ರೆಷರ್ ಹೈ ಇದೆಯಾ, ಸೆಕೆಂಡ್ ಪಾಯಿಂಟಿಗೆ ಬಂದಾಗ ಪ್ರೆಷರ್ ಲೋ ಆಯಿತು ಅಲ್ವಾ? ಸೊ ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್, ಬಟ್ ಹೌ ಅಬೌಟ್ ಪ್ರೆಷರ್? ಪ್ರೆಷರ್ ಇನಿಷಿಯಲಿ ಎಟ್ ಫಸ್ಟ್ ಪಾಯಿಂಟ್ ಇಟ್ ಇಸ್ ಹೈ, ಸೊ ಫಸ್ಟ್ ಪಾಯಿಂಟಲ್ಲಿ ಪ್ರೆಷರ್ ಹೈ ಇದೆ, ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಪ್ರೆಷರ್ ಲೋ ಇದೆ. ಸೊ ಆಪ್ಷನ್ 3 ಇಸ್ ದ ಆನ್ಸರ್. ನೋ, ಬಿಕಾಸ್ ಫೋರ್ತ್ ಒನ್ ಕರೆಕ್ಟ್ ಆಗಲ್ಲ, ನಮ್ಮ ಕೊಟ್ಟಿರುವ ಗ್ರಾಫ್ ಜೊತೆಗೆ ಮ್ಯಾಚಿಂಗ್ ಇಲ್ಲ, ಆದ ಕಾರಣ ಆಪ್ಷನ್ ವಿಚ್ ಒನ್ ಈಸ್ ಕರೆಕ್ಟ್? ಆಪ್ಷನ್ 3 ಈಸ್ ಕರೆಕ್ಟ್. ಸೊ ಈ ಥರ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಐಸೋಥರ್ಮಲ್ ಪ್ರಾಸೆಸ್ ರಿಲೇಟೆಡ್ ಕ್ವೆಶನ್ಸ್. ನೀಟ್ ಎಕ್ಸಾಮಲ್ಲಿ ಥರ್ಮೋಡೈನಮಿಕ್ಸಲ್ಲಿ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ವಿ ಹ್ಯಾವ್. ಆ್ಯಂಡ್ ನೀಟ್ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಪೇಪರ್ ನೋಡಿದ್ರೆ there are questions from this chapter, that too isothermal ಮತ್ತೆ adiabatic ಬಗ್ಗೆನೇ ಇದೆ. In the next class we will be covering adiabatic process in detail. So please do keep on watching our YouTube channel, and let's meet in the next session. Bye bye aspirants.